ನಮಸ್ಕಾರಗಳು. ನಾನು ನಿಮ್ಮ ಮೋಹನ್ ಮಾತಾಡ್ತೀನಿ. ನೀವು ನೋಡ್ತಿರೋದು ಮೋಹನ್ ಫಿನಾನ್ಸ್ ಅಕಾಡೆಮಿ. ಇವತ್ತು ಡೇಟ್ ಬಂದು 27ನೇ ತಾರೀಕು 7ನೇ ತಿಂಗಳು 2026. ಇವತ್ತು ಮಾರ್ಕೆಟ್ ಹೇಗೋಯ್ತು, ನಮಗೆ ಎಲ್ಲೆಲ್ಲಿ ಆಪರ್ಚುನಿಟಿ ಸಿಕ್ತು, ನಾನು ಎಲ್ಲೇ ಟ್ರೇಡ್ ತೊಗೊಂಡೆ ಅಂತ ಎಲ್ಲದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಜಸ್ಟ್ ಇದೊಂದು ಎಜುಕೇಷನ್ ಪರ್ಪಸ್ ಅಷ್ಟೇ. ಈ ವಿಡಿಯೋನ ಕೊನೆ ತನಕ ನೋಡಿದ್ರೆ ನಿಮಗೂ ಇದ್ರೊಳಗೆ ಒಂದು ಐಡಿಯಾ ಸಿಗ್ಬೋದೇನೋ. ಖಂಡಿತ ನೋಡಿ, ಓಕೆನಾ? ನಾನು ನನ್ನ ಸ್ಟ್ರಾಟಜಿನ ನಿಮಗೆ ಹೇಳ್ತೀನಿ. ಸೊ ನಿಮಗೆ ಒಂದು ಐಡಿಯಾ, ನಿಮ್ಮ ಸ್ಟ್ರಾಟಜಿ ಹೇಗೆ ಅಂತೇಳಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ಇವತ್ತು ಮಾರ್ಕೆಟ್ ಎಲ್ಲಿಂದ ಓಪನ್ ಆಗಿದೆ ಅಂದರೆ, ಈಗ ನೋಡ್ಕೊಳ್ಳಿ, ಇದು ಒಂದು ಟ್ರೆಂಡ್ ಲೈನ್. ಇಲ್ಲೊಂದು ಟ್ರೆಂಡ್ ಲೈನ್ ಇದೆ. ಈ ಟ್ರೆಂಡ್ ಲೈನ್ನ ಬ್ರೇಕ್ ಮಾಡಿ ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗಿದೆ ಅಲ್ವಾ? ಇವತ್ತು ಮಾರ್ಕೆಟು ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗಿದೆ. ಎಷ್ಟು ಪಾಯಿಂಟ್ ಅಪ್ಪ? 100 ಪಾಯಿಂಟ್ ಹತ್ರ ಗ್ಯಾಪ್ ಅಪ್ ಓಪನ್ ಇವತ್ತು ಬೆಳಿಗ್ಗೆ. ನಾನು ಬೆಳಗ್ಗೆ ಹೇಗೆ ಎಂಟ್ರಿ ತೊಗೊಳ್ಳಿ? ಇಲ್ಲಿ ಯಾವ ಸಪೋರ್ಟ್ ಲೈನ್ ಇಲ್ಲ, ಎಂತ ಇಲ್ಲ. ಸಪೋರ್ಟ್ ಲೈನ್ ನೋಡಿ, ಇಂದಿನ ಹೈಗೂ ಇಲ್ಲಿ ಲೋಗೂ ಒಂದು ಸಪೋರ್ಟ್ ಲೈನ್ ಇಲ್ಲಿದೆ. ಏನಪ್ಪ ಸಪೋರ್ಟ್ ಲೈನ್ ಅಂದರೆ 23,894 ಸಪೋರ್ಟ್ ಲೈನ್ ಇದು, ಓಕೆನಾ? ಓಕೆ, ನಿನ್ನ ಇಲ್ಲೇ ಎಂಟ್ರಿ ತಗೋಬೇಕಾ ನಾವು? ಯಾರು ಹೇಳಿದ್ದು ಇಲ್ಲೇ ಎಂಟ್ರಿ ತಗೊಳ್ಳಿಂದ? ಸೊ ತಗೋಬೇಡಿ, ವೆಯ್ಟ್ ಮಾಡಿ. ಫಸ್ಟು ಕ್ಯಾಂಡಲ್, 5 ಮಿನಿಟ್ಸ್ ಕ್ಯಾಂಡಲ್ ಏನು ಹೇಳುತ್ತೆ? ಈ ಕ್ಯಾಂಡಲ್ ಏನಾದರೂ ಒಂದು ಅರ್ಥ ಇದೆಯಾ? ಇಂಡಿಸಿಷನ್ ಕ್ಯಾಂಡಲ್, ಮೇಲ್ಗಡೆನೂ ವಿಗ್ಗಿದೆ, ಕೆಳಗಡೆನೂ ವಿಗ್ಗಿದೆ. ಯಾವ ಕಡೆ ಅದನ್ನ ವಿನ್ ಮಾಡ್ತಾರೋ ಆಮೇಲೆ ಆ ನಂತರ ಡಿಸಿಷನ್ ನಾವು ಮೇಕ್ ಮಾಡಬೇಕು. ಸೊ ಇದೆಲ್ಲ ಬೇರೆ ವಿಚಾರ, ಅದೆಲ್ಲ ನನ್ನ ಕೋರ್ಸಲ್ಲಿ ಇರುತ್ತೆ. ಬೇಕನ್ನೋರು, ಕಲಿಬೇಕನ್ನೋರು ಜಾಯ್ನ್ ಆಗಿ. ಇದೇ ತಿಂಗಳು ಆಗಸ್ಟ್ 1ನೇ ತಾರೀಕು ನಾನು ಕೋರ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜಸ್ಟ್ ಫೀಸ್ ಏನು ಜಾಸ್ತಿ ಇರಲ್ಲ, ಕಡಿಮೆ ಇರುತ್ತೆ. ಬೇಕನ್ನೋರು ಜಾಯ್ನ್ ಆಗಿ, ಓಕೆನಾ? ಅಥವಾ ಬೇಡಪ್ಪ ಅಂದರೆ ಜಸ್ಟ್ ವಾಚ್ ಮಾಡಿ ಸಾಕು ಯೂಟ್ಯೂಬ್. ಇದರೊಳಗೆ ಏನು ಇಶ್ಯೂ ಏನಿಲ್ಲ. ಸೊ ವಿಷಯ ಏನಪ್ಪ ಅಂದರೆ, ಈಗ ನನಗೆ ಇದು 5 ಮಿನಿಟ್ಸ್ ಕ್ಯಾಂಡಲ್ಲು ಬೆಳಗ್ಗೆ ಓಪನ್ ಆದ ತಕ್ಷಣವೇ ಇಲ್ಲಿಂದ ಮಾರ್ಕೆಟ್ ಹೀಗೆ ಎತ್ತುತ್ತಿದ್ದಾರೆ. ಸೊ ಅನ್ಡಿಸಿಷನ್ ಕ್ಯಾಂಡಲ್, ಮೇಲ್ಗಡೆ ವಿಗ್ಗು, ಕೆಳಗಡೆ ವಿಗ್ಗು. ತಿರ್ಗಾ ಇಲ್ಲಿಂದ ಬಂದು ಇಲ್ಲೊಂದು ಸ್ವಿಂಗನ್ನು ಕೊಡ್ತಾರೆ. ಇದನ್ನು ನೋಟ್ ಮಾಡ್ಕೋಬೇಕು ನಾವು, ಓಕೆನಾ? ಈ ಸ್ವಿಂಗಲ್ಲಿ ಒಂದು ಎಂಗಲ್ಫಿಂಗ್ ಕ್ಯಾಂಡಲ್ನು ಸಹ ಫಾರ್ಮ್ ಮಾಡ್ತಾರೆ. ಇದು ಇನ್ಬ್ಯಾಲೆನ್ಸ್ ಕ್ಯಾಂಡಲ್ ಅಂತ ಹೇಳ್ತೀವಿ. ಇದರೊಳಗೆ ಒಂದು ಫೇರ್ ವ್ಯಾಲ್ಯೂ ಗ್ಯಾಪ್ ಅಂದರೆ FUG ಅಂತ ಹೇಳ್ತೀವಿ. ಅದಕ್ಕೆ 5 ಅಂತ ಹಾಕಿದ್ರೆ 5 ಮಿನಿಟ್ಸ್. ಸೊ ಈ FUGನ ನಾನು ಮಾರ್ಕ್ ಮಾಡ್ಕೊಂಡು ಅಗೇನ್ ಒಂದು ಕೆಳಗೆ ಪಿನ್ ಬಾರ್ ಬಂತು. ನಾನೇನು ಮಾಡ್ಕೊಳ್ತೀನಿ, 1 ಮಿನಿಟ್ ಟೈಮ್ನ ನಾವು ರೆಡ್ಯೂಸ್ ಮಾಡ್ಕೋಬೇಕು, ಓಕೆನಾ? ಆಲ್ಮೋಸ್ಟ್ ನಾನು 1 ಮಿನಿಟ್ ಟೈಮಲ್ಲೇ ನಾನು ಟ್ರೇಡ್ ಮಾಡೋದು. ಬಿಕಾಸ್ ಯಾಕಂದ್ರೆ ನಾನು ಸ್ಕ್ಯಾಲ್ಪಿಂಗ್ ಮಾಡ್ತೀನಿ, ಹಾಗಾಗಿ 1 ಮಿನಿಟ್ ಟೈಮ್ನ ನಾನು ಯೂಸ್ ಮಾಡ್ತೀನಿ. ಬೇಗ ಕ್ಯಾಪ್ಚರ್ ಮಾಡ್ಕೊಂಡು ಹೊರಗೆ ಬರೋ ಉದ್ದೇಶ ಅಷ್ಟೇ, ಬೇರೆ ಎಂತ ಇಲ್ಲ. ಸೊ ಈಗ ಈ 5 ಮಿನಿಟ್ಸ್ ಫೇರ್ ವ್ಯಾಲ್ಯೂ ಗ್ಯಾಪಲ್ಲಿ ನಮಗೆ ಎಲ್ಲಿ ಬಂದು ಟ್ಯಾಪ್ ಆಗಿದ್ದಾನೆ ನೀಟಾಗಿ ನೋಡಿ. ಮಾರ್ಕೆಟ್ ಇಲ್ಲಿಂದ ಇಲ್ಲಿ ಬರ್ತಾನೆ ಇದ್ರೆ ಕೆಳಗಡೆ. ಸೊ ಇಲ್ಲಿಂದ ಹೀಗೆ ಬಂದವನು ಇಲ್ಲಿ ಬಂದು ಟ್ಯಾಪ್ ಮಾಡಿದ ನಂತರನೇ ಇಲ್ಲಿ ತನಕ ಇಳಿತಾನೆ. ಸೊ ಇಲ್ಲಿಂದ ಇಲ್ಲಿಗೆ ನನಗೆ ಒಂದು 10 ಪಾಯಿಂಟ್ಸ್ ಕ್ಯಾಪ್ಚರ್ ಆಯಿತು ಒಂದು ಟ್ರೇಡಲ್ಲಿ. ಅಗೇನ್ ಅದೇ ಮೇಲೆ ಜಾಗಕ್ಕೆ ಬರ್ತಾನೆ, ಇನ್ನೊಂದು ಟ್ರೇಡ್ ತೊಗೊಳ್ತೀನಿ, 10 ಪಾಯಿಂಟ್ಸ್ ಕ್ಯಾಪ್ಚರ್. ಸೊ ಇಲ್ಲಿ ನನ್ನ ಇವತ್ತಿನ ದಿನ ವೃತ್ತಿಯ ಕೆಲಸ ಏನಂದರೆ, ನಾನು ಡೈಲಿ ಒಂದು 20 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿಕೊಟ್ರೆ ಸಾಕು ಅಂತ ಹೊರಗೆ ಬಂದ್ಬಿಡ್ತೀನಿ ನಾನು, ಓಕೆನಾ? ಆಲ್ಮೋಸ್ಟ್ ನಂದು ಇಷ್ಟೇ, ನನ್ನ ಡೈಲಿ ಟ್ರೇಡ್ ಇಷ್ಟೇ ಇರುತ್ತೆ ನಂದು. ಸೊ 20 ಪಾಯಿಂಟ್ ಕ್ಯಾಪ್ಚರ್ ಮಾಡ್ಕೊಂಡು ನಾನು ಹೊರಗೆ ಬರೋ ಪ್ರಯತ್ನ ಯಾವಾಗಲೂ ಮಾಡ್ತೀನಿ. ಸೊ ಇದೇ ಥರ ನೋಡ್ತಿದ್ದಾಗ ಇಲ್ಲಿ ಒಂದು ಟ್ರೆಂಡ್ ಲೈನ್ ಫಾರ್ಮ್ ಆಗೋದನ್ನ ನಾನು ಐಡೆಂಟಿಫೈ ಮಾಡ್ತೀನಿ. ಸೊ ಟ್ರೆಂಡ್ ಲೈನ್ನ ಹೀಗೆ ಹಾಕ್ಕೊಳ್ತೀನಿ ನಾನು, ಓಕೆನಾ? ಟ್ರೆಂಡ್ ಲೈನ್ನ ಹಾಕೊಳ್ಳುವಾಗ ಟ್ರೆಂಡ್ ಲೈನಲ್ಲಿ ಒಂದು ಒಳ್ಳೆ ಟ್ರೇಡ್ ಸಿಗೋ ಚಾನ್ಸ್ ತುಂಬ ಇರುತ್ತೆ. ಯಾಕಂದರೆ ಟ್ರೆಂಡ್ ಲೈನ್ ಬ್ರೇಕ್ ಆಗುವಾಗ ಒಂದು ಪುಲ್ ಬ್ಯಾಕಲ್ಲಿ ಎಂಟ್ರಿ ತೊಗೊಂಡ್ರೆ ಡೇ ಹೈ ಅಥವಾ ಡೇ ಲೋ ಯಾವ ಕಡೆ ಟ್ರೆಂಡ್ ಲೈನ್ ಬ್ರೇಕ್ ಆಗುತ್ತೋ ಅದ್ರ ಬೇಸ್ ಮೇಲೆ ಟ್ರೇಡ್ ತೊಗೋಬೇಕು. ಇವತ್ತು ಟ್ರೆಂಡ್ ಲೈನ್ ಈ ಥರ ಇರೋದ್ರಿಂದ ಮೇಲ್ಗಡೆ ಅಪ್ಸೈಡಲ್ಲಿ ಬ್ರೇಕ್ ಆಗುವಾಗ ಇಲ್ಲೇ ನಾನು ಎಂಟ್ರಿ ಪ್ಲೇಸ್ ಮಾಡಬೇಕಾ? ಅದು ತಪ್ಪು ನಿರ್ಧಾರ, ಓಕೆನಾ? ಇಲ್ಲಿ ನಾವು ಯಾವಾಗ ಟ್ರೇಡ್ ತೊಗೊಳ್ಳೋದು ಉತ್ತಮ ಆಗಿರತ್ತಂದರೆ, ಇಲ್ಲಿಂದ ಪುಲ್ ಬ್ಯಾಕ್ ಒಂದು ಬ್ರೇಕ್ ಆದ ನಂತರ ಒಂದು ಪುಲ್ ಬ್ಯಾಕ್ ಅನ್ನೋದು ಬರುತ್ತೆ. ಆ ಪುಲ್ ಬ್ಯಾಕಲ್ಲಿ ಇಲ್ಲಿ ಕ್ಯಾಂಡಲ್ ಕನ್ಫರ್ಮೇಷನ್ ಅನ್ನೋದು ತುಂಬ ಮುಖ್ಯವಾದ ವಿಷಯ. ಈ ಜಾಗದಲ್ಲಿ ಕ್ಯಾಂಡಲ್ ಕನ್ಫರ್ಮೇಷನ್ ತುಂಬ ಮುಖ್ಯವಾದ ವಿಷಯ ಇರುತ್ತೆ. ಆ ಕ್ಯಾಂಡಲ್ ಕನ್ಫರ್ಮೇಷನ್ ಮೇಲೆ ನೀವು ಟ್ರೇಡ್ ತೊಗೊಂಡಿದ್ದೆ ಆದರೆ ನಿಮ್ಮ ಡೇ ಹೈ, ಇವತ್ತಿನ ಡೇ ಹೈ, ಇವತ್ತು ಡೇ ಹೈ ತನಕ ನಾನು ಇಲ್ಲಿ ನನ್ನ ಪ್ರಾಫಿಟನ್ನು ಇಡ್ತೀನಿ. ಯಾಕಂದರೆ ಡೇ ಹೈ ಇದ್ರೆ ಇಟ್ಟುವಾಗ ಡೇ ಹೈನ ಬ್ರೇಕ್ ಮಾಡಲ್ವಾ? ಖಂಡಿತ ಮಾಡೇ ಮಾಡ್ತಾನೆ. ಯಾಕಂದರೆ ಇಲ್ಲಿರೋ ಲಿಕ್ವಿಡಿಟಿನ ಕಲೆಕ್ಟ್ ಮಾಡೋಕ್ಕೋಸ್ಕರ ಅವನು ಅಪ್ಸೈಡಲ್ಲಿ ಹೋಗ್ತಿರೋದು, ಓಕೆನಾ? ಸೊ ಈ ಲಿಕ್ವಿಡಿಟಿನ ಕಲೆಕ್ಟ್ ಮಾಡ್ಬೇಕಂದ್ರೆ ಡ್ರೈ ಹೈ ಬ್ರೇಕ್ ಮಾಡಲೇಬೇಕು. ಇಲ್ಲಿ ನಾನು 30 ಪಾಯಿಂಟ್ ಕ್ಯಾಪ್ಚರ್ ಮಾಡ್ಕೊತೀನಿ ಈ ಒಂದು ಟ್ರೇಡಲ್ಲಿ. ಈ ಒಂದು ಟ್ರೇಡಲ್ಲಿ ನಾನು 30 ಪಾಯಿಂಟ್ ಕ್ಯಾಪ್ಚರ್ ಮಾಡ್ಕೊಳ್ತೀನಿ. ಸೊ ಐ ಆಮ್ ಆಲ್ಸೋ ಹ್ಯಾಪಿ. ಯಾಕಂದರೆ ಇವತ್ತು ನಾನು ಟೋಟಲ್ 50 ಪಾಯಿಂಟನ್ನು ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಸಾಕು. ಏನು ಲಾಟ್ ಸೈಜ್ ಸರ್ ನೀವು ಯೂಸ್ ಮಾಡ್ತೀರಾ? ನಾನು ನಿಮ್ಮ ಥರನೇ ಜಸ್ಟ್ 2 ಲಾಟಲ್ಲಿ ಕೆಲಸ ಮಾಡ್ತೀನಿ, ಓಕೆನಾ? ತುಂಬ ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ದೊಡ್ಡ ಲಾಟ್ ಯೂಸ್ ಮಾಡೋದು, ಇಲ್ಲಾಂದರೆ ಜಸ್ಟ್ 2 ಲಾಟ್. ಇಲ್ಲಿ ಎಲ್ಲರೂ ಹೇಳ್ದಂಗೆ ನೀವು 100 ಲಾಟ್ ಹಾಕೋದು, 50 ಲಾಟ್ ಹಾಕೋದು, ಇವೆಲ್ಲ ನಿಮ್ಮ ಶಕ್ತಿಗೆ ಮೀರಿದಂಥ ಒಂದು ಕೆಲಸ ನಾವು ಯಾವತ್ತೂ ಮಾಡೋಕ್ಕೆ ಹೋಗ್ಬಾರ್ದು. ನಮ್ಮ ಶಕ್ತಿ ಮೀರಿದಂಥ ಕೆಲಸ ಮಾಡக்கூடாದು. ನಮ್ಮ ಶಕ್ತಿ ಎಷ್ಟಿದೆ ಫಸ್ಟು ಅದನ್ನು ಮಾತ್ರ ಪ್ರಯತ್ನ ಪಡಬೇಕು. ನನ್ನ ಶಕ್ತಿ ಅಂದರೆ ಏನಪ್ಪ ಅಂತ ಕೇಳಿದ್ರೆ,
ಈಗ ಈ ಟ್ರೇಡ್ ನೀವು ತಗೊಳ್ತೀರಾ, ಇಲ್ಲಿಂದ ಸ್ಟಾಪ್ ಲಾಸ್ ಅನ್ನೋದು ಹಿಂದ್ಗಡೆ ಮಾರ್ಕೆಟ್ ತಿರುಗ್ತಂದ್ರೆ ನಿಮ್ಮ ಸ್ಟಾಪ್ ಲಾಸ್ ಮನಿ ಮ್ಯಾನೇಜ್ಮೆಂಟ್ ಎಷ್ಟು ಕೊಡ್ತೀರಾ? ಈಗ ನಿಮ್ಮ ಹೇಗೆ ಹೇಳೋದು, ನಿಮ್ಮ ದಾರಿಯಲ್ಲೇ ಮಾರ್ಕೆಟ್ ಅಪ್ಸೈಡಲ್ಲಿ ಈ ಥರ ಹೋದರೆ ನೀವು ಹೇಳಿದಾಗೆ 30 ಪಾಯಿಂಟು ಅಥವಾ ಒಂದು 10,000 5,000 ಪ್ರಾಫಿಟ್ ಆಯಿತು. ಈ ಮಾರ್ಕೆಟ್ ಈಗ ಹೋಗ್ದಂಗೆ ಇಲ್ಲಿಂದ ಹಿಂಗೆ ರಿವರ್ಸ್ ಹೊಡೆದ್ರೆ ನಿಮ್ಮ ಸ್ಟಾಪ್ ಲಾಸ್ ಎಷ್ಟು ಕೊಡ್ತೀರಾ? ಮಾರ್ಕೆಟಿಗೆ ನೀವೆಷ್ಟು ಕೊಡ್ತೀರಾ ಲಾಸ್ ಅಂತ ಹೇಳಿ? ಸೊ ಅದನ್ನು ಲೆಕ್ಕ ಮಾಡ್ಕೋಬೇಕು. ಇಲ್ಲಿ ಎಲ್ಲದನ್ನು ಒಂದು ಲೆಕ್ಕಾಚಾರದ ಮೇಲೇ ಮಾಡಬೇಕೇ ಬಿಟ್ಟರೆ ನೀವು ಏನೋ ನಾನು ಬಂದೆ ಇಲ್ಲೊಂದು ನೋಡಿದೆ ನಾವೊಂದು ಎಂಟ್ರಿ ಕೊಟ್ಟೆ ಸೊ ಪ್ರಾಫಿಟ್ ಬಂತು ನಾಳೆನೂ ಹಿಂಗೆ ಬಂದ್ಬಿಡುತ್ತೆ ಅಂತ ಹೇಳಿ ಅಗೇನ್ ಟ್ರೇಡ್ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಓಕೆನಾ, ಪ್ರಾಪರಾಗಿ ಕಲ್ತ್ಕೊಂಡು ಒಂದು ಎಜುಕೇಷನ್ ಕೈಯಲ್ಲಿ ಹಿಡ್ಕೊಂಡು ಆಮೇಲೆ ನೀವು ಒಂದು ಸ್ಕಿಲ್ಲನ್ನು ಬಿಲ್ಡ್ ಮಾಡ್ಕೋಬೇಕು. ಒಂದು ಸ್ಕಿಲ್ನ ಬಿಲ್ಡ್ ಮಾಡಿಕೊಂಡು ಆ ನಂತರದ ಸಣ್ಣ ಸಣ್ಣ ಲಾಟಲ್ಲಿ ಹೋಗಿ. ಫಸ್ಟ್ 1 ಲಾಟ್ ಯೂಸ್ ಮಾಡಿ, ಆಮೇಲೆ 2 ಲಾಟು, ಆಮೇಲೆ ಏನೋ ನಿಮಗೆ ಶಕ್ತಿ ಸ್ವಲ್ಪ ಚೆನ್ನಾಗಿ ಜಾಸ್ತಿ ಇದ್ದರೆ ದೊಡ್ಡ ಸೈಜಲ್ಲೇ ನೀವು ಟ್ರೇಡ್ನ ಮಾಡಿ. ಇವತ್ತು ನಾನು ಈ ಟ್ರೇಡ್ನ ಮಾಡಿದ್ದೀನಿ. ಈಗ ನೀವು ಇದನ್ನು ನಂಬಬೇಕಂತ ಏನಿಲ್ಲ. ನಿಮ್ಮ ಯಾವುದು ನೀವು ಅಂದರೆ ಯಾವ ಆ್ಯಪ್ ಯೂಸ್ ಮಾಡ್ತೀರೋ ಅಂದರೆ ಬ್ರೋಕರೇಜು, ಆ ಬ್ರೋಕರೇಜಲ್ಲಿ ಹೋಗಿ ನೋಡಿ. ಇಲ್ಲಿ 5 ಮಿನಿಟ್ಸ್ FUG ಇದೆಯಾ, ಇಲ್ಲಿ ಒಂದು ಟ್ಯಾಪ್ ಮಾಡಿದ್ದಾನೆ, 1 ಮಿನಿಟ್ ಟೈಮ್ ಫೈಲ್ ಇಲ್ಲಿ ಟ್ರ್ಯಾಪ್ ಮಾಡಿದ್ದಾನ. ಟ್ಯಾಪ್ ಮಾಡಿದೆ ನನಗೆ ಇದನ್ನು ಈಗ ಇಂಡೆಕ್ಸಲ್ಲಿ ಓಕೆ ಪ್ರೈಸಲ್ಲಿ 10 ಪಾಯಿಂಟ್ ಕೊಟ್ಟಿದ್ದಾನ, ಇಲ್ಲಿ 30 ಪಾಯಿಂಟ್ ಕೊಟ್ಟಿದ್ದಾನ. ಸೊ ಇದೆಲ್ಲದನ್ನು ಬ್ಯಾಕ್ ಟೆಸ್ಟ್ ಮಾಡಬೇಕು. ಓಕೆನಾ, ಸೊ ನೀವು ಎಲ್ಲದನ್ನು ಬ್ಯಾಕ್ ಟೆಸ್ಟ್ ಮಾಡಿದ ನಂತರ ಆಮೇಲೆ ಇದು ಕರೆಕ್ಟಾಗಿ ನಡೆದಿದೆಯಾ ಇಲ್ಲ ಎಲ್ಲದನ್ನು ಚೆಕ್ ಮಾಡಬೇಕು. ಆಮೇಲೆ ಆ ನಂತರದಲ್ಲೇ ನೀವು ಟ್ರೇಡ್ ತಗೋಬೇಕಾ, ಇವ್ರು ಸುಳ್ಳು ಹೇಳ್ತಾರೆ ನಿಜ ಹೇಳ್ತಾರೆ ನೋಡಬೇಕು. ಹಾಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.